ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ವಿ4 ನ್ಯೂಸ್ನ ಭಾರತದ ಮೂವರು ಅತಿ ದೊಡ್ಡ ಜಮೀನ್ದಾರರು ವ್ಯಕ್ತಿಗಳಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಸತ್ತೆಗಳು ಅಳಿದ ಮೇಲೂ ಜಮೀನ್ದಾರರು ಅಳಿದಿಲ್ಲ. ಸಂಸ್ಥೆಗಳೇ ಜಮೀನ್ದಾರರಾದ ಕತೆ ಇಂದಿನದು. ನೋಡೋಣ ಬನ್ನಿ. ಭಾರತವು 145 ಕೋಟಿ ಜನಸಂಖ್ಯೆಯ ಪ್ರಪಂಚದ ಅತಿ ದೊಡ್ಡ ಜನದೇಶ. ವಿಸ್ತೀರ್ಣದಲ್ಲಿ ಜಗತ್ತಿನ 7ನೇ ಅತಿ ದೊಡ್ಡ ದೇಶವಾಗಿದೆ ಭಾರತ. ದೇಶದ ವಿಸ್ತೀರ್ಣವು 32,87,263 ಚದರ ಕಿಲೋಮೀಟರ್ ಆಗಿದೆ. ಇಷ್ಟಿದ್ದರೂ ಭಾರತ ಸರ್ಕಾರದ ಒಡೆತನದಲ್ಲಿ ಇರುವ ಭೂಮಿ 15,531 ಚದರ ಕಿಲೋಮೀಟರ್ ಮಾತ್ರ. ಆದರೂ ಸರ್ಕಾರವು ಭಾರತದಲ್ಲಿ ಅತಿ ದೊಡ್ಡ ಜಮೀನ್ದಾರ ಆಗಿದೆ. ಭಾರತ ಸರ್ಕಾರವು ಹೊಂದಿರುವ ಭೂಮಿಯು 116 ಸಾರ್ವಜನಿಕ ವಲಯದ ಸಂಸ್ಥೆಗಳು ಹಾಗೂ 51 ಸಚಿವಾಲಯಗಳ ಅಡಿಯಿದೆ. ಭಾರತ ದೇಶವು 800ಕ್ಕೂ ಹೆಚ್ಚು ಭಾಷೆಗಳನ್ನು ಹೊಂದಿದೆ. ಮತದಾರರ ಪ್ರವಾಹದ ರೀತಿಯ ಭಾರತವು ಲೋಕದ ಅತಿ ದೊಡ್ಡ ಪ್ರಜಾಸತ್ತಾತ್ಮಕ ದೇಶವೆನಿಸಿದೆ. ಭಾರತವು 28 ರಾಜ್ಯ ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಾಗಿ ಆಡಳಿತ ವಿಭಜನೆಯನ್ನು ಹೊಂದಿದೆ. ಭಾರತವು 6,64,000 ಹಳ್ಳಿಗಳನ್ನು ಹೊಂದಿದ್ದು, ಅಧಿಕೃತವಾಗಿ ಹಳ್ಳಿಗಳು 2011ರ ಕಾನೇಶುಮಾರಿಯಂತೆ 6,40,867. ಸದ್ಯ ದೇಶದಲ್ಲಿ 780 ಜಿಲ್ಲೆಗಳಿದ್ದು, ರಾಜ್ಯಗಳು ಜಿಲ್ಲೆಗಳನ್ನು ವಿಭಜಿಸುತ್ತಿರುವುದರಿಂದ ಜಿಲ್ಲೆಗಳು 800 ಇರಬೇಕು ಎಂದು ಕೂಡ ಹೇಳಲಾಗಿದೆ. ರಾಜ್ಯ ಹೋಗಿ ಕೇಂದ್ರಾಡಳಿತ ಪ್ರದೇಶವಾಗಿರುವ ಜಮ್ಮು ಮತ್ತು ಕಾಶ್ಮೀರದಲ್ಲಿ 21 ಅತಿ ಹೆಚ್ಚು ಜಿಲ್ಲೆಗಳಿದೆ. ದಿಲ್ಲಿಯು 11 ಜಿಲ್ಲೆಗಳನ್ನು ಹೊಂದಿದೆ. ರಾಜ್ಯಗಳಲ್ಲಿ ಉತ್ತರ ಪ್ರದೇಶವು ಅತಿ ಹೆಚ್ಚು 75 ಜಿಲ್ಲೆಗಳನ್ನು ಹೊಂದಿದ್ದರೆ, ಕರ್ನಾಟಕವು 31 ಜಿಲ್ಲೆಗಳನ್ನು ಪಡೆದಿದೆ. ಇಷ್ಟಾದರೂ ಕೇಂದ್ರ ಸರ್ಕಾರವು 15,500 ಚದರ ಕಿಲೋಮೀಟರ್ ಮಾತ್ರ ಭೂಮಿಯನ್ನು ಸ್ವಂತಕ್ಕೆ ಹೊಂದಿದೆ. ಭಾರತ ಸರ್ಕಾರವು ದೇಶದ ಅತಿ ದೊಡ್ಡ ಜಮೀನ್ದಾರ ಆಗಿದ್ದು, ಅದರ ಒಟ್ಟು ಭೂಮಿಯಲ್ಲಿ ಅತಿ ಹೆಚ್ಚು ಭೂಮಿಯು 2 ಸಚಿವಾಲಯಗಳ ಅಡಿ ಬರುತ್ತದೆ. ರೈಲ್ವೆ ಇಲಾಖೆಯು 2,926.6 ಚದರ ಕಿಲೋಮೀಟರ್ ಹಾಗೂ ರಕ್ಷಣಾ ಸಚಿವಾಲಯವು 2,580.92 ಚದರ ಕಿಲೋಮೀಟರ್ ಭೂಮಿಯನ್ನು ಹೊಂದಿದೆ. ಇವೆಲ್ಲವೂ ಕೂಡ ಸಾಕಷ್ಟು ಒತ್ತುವರಿ ಆಗಿರುವ ಅನುಮಾನವಿದೆ. ಭಾರತ ಸರ್ಕಾರ ಸ್ವಂತಕ್ಕೆ ಹೊಂದಿರುವ ಭೂಮಿ 15,531 ಚದರ ಕಿಲೋಮೀಟರ್. ಆದರೂ ಜಗತ್ತಿನ ಅದೆಷ್ಟೋ ದೇಶಗಳ ಒಟ್ಟು ವಿಸ್ತೀರ್ಣಕ್ಕಿಂತ ಇದು ಹೆಚ್ಚು. ಭಾರತ ಸರ್ಕಾರ ಹೊಂದಿರುವ ಭೂಮಿಗಿಂತ ಕಡಿಮೆ ವಿಸ್ತೀರ್ಣ ಹೊಂದಿರುವ ಕೆಲವು ದೇಶಗಳ ಉದ್ದಗಲವೆಷ್ಟು ಗಮನಿಸೋಣ. ಬಹಮಾಸ್ 13,943 ಚದರ ಕಿಲೋಮೀಟರ್. ಕತಾರ್ 11,586 ಚದರ ಕಿಲೋಮೀಟರ್. ಗ್ಯಾಂಬಿಯಾ 11,295 ಚದರ ಕಿಲೋಮೀಟರ್. ಜಮೈಕಾ 10,991 ಚದರ ಕಿಲೋಮೀಟರ್. ಲೆಬನಾನ್ 10,452 ಚದರ ಕಿಲೋಮೀಟರ್. ಸೈಪ್ರಸ್ 9,251 ಚದರ ಕಿಲೋಮೀಟರ್. ಬ್ರೂನೆ 5,765 ಚದರ ಕಿಲೋಮೀಟರ್. ಬಹ್ರೇನ್ 778 ಚದರ ಕಿಲೋಮೀಟರ್. ಸಿಂಗಾಪುರ 726 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಮೊನಾಕೋ, ವ್ಯಾಟಿಕನ್ ಸಿಟಿ, ತುವಾಲು ಎಂದು ಇನ್ನೂ 16 ದೇಶಗಳು ಇವುಗಳಿಗಿಂತಲೂ ಪುಟ್ಟದಿವೆ. ಭಾರತ ಸರ್ಕಾರದ ಬಳಿಕ ಭಾರತದ 2ನೇ ಹಾಗೂ 3ನೇ ಅತಿ ದೊಡ್ಡ ಲ್ಯಾಂಡ್ ಲಾರ್ಡ್ಗಳು ಎಂದರೆ ಕ್ಯಾಥೋಲಿಕ್ ಚರ್ಚ್ ಆಫ್ ಇಂಡಿಯಾ ಹಾಗೂ ವಕ್ಫ್ ಮಂಡಳಿ ಎಂದು GLIS ಸರ್ಕಾರಿ ಭೂಮಿ ಮಾಹಿತಿ ಕೇಂದ್ರದ ಮೂಲಕ ತಿಳಿದುಬರುತ್ತದೆ. CCI ಕ್ಯಾಥೋಲಿಕ್ ಚರ್ಚ್ ಆಫ್ ಇಂಡಿಯಾ ಸಂಸ್ಥೆಯು ಒಂದು ಆಡಳಿತದ ಅಡಿಯಿದ್ದು, ದೇಶದ ಸಾಕಷ್ಟು ಕಡೆ ಅದರಡಿ ಚರ್ಚ್ಗಳು, ಶಾಲಾ ಕಾಲೇಜುಗಳು ಇದೆ. CCI 7 ಕೋಟಿ ಹೆಕ್ಟೇರ್ ಎಂದರೆ 17.29 ಕೋಟಿ ಎಕರೆ ಜಾಗದ ಒಡೆತನವನ್ನ ಹೊಂದಿದೆ. 1 ಲಕ್ಷ ಕೋಟಿ ಬೆಲೆಯ ಈ ನೆಲಗಳಲ್ಲಿ ಇಗರ್ಜಿ, ಶಾಲಾ ಕಾಲೇಜುಗಳಲ್ಲದೆ ವಾಣಿಜ್ಯ ಮಳಿಗೆ, ಹಾಲ್ಗಳಂತಾವು ಕೂಡ ಇದೆ. ಭಾರತದ 3ನೇ ಲ್ಯಾಂಡ್ ಲಾರ್ಡ್ ಎಂದು ವಕ್ಫ್ ಬೋರ್ಡ್ ಅನ್ನ ಪರಿಗಣಿಸಲಾಗಿದೆ. ವಕ್ಫ್ ಬೋರ್ಡಿನ 8.7 ಲಕ್ಷ ಸ್ವತ್ತುಗಳು 9.4 ಲಕ್ಷ ಎಕರೆ ವಿಸ್ತೀರ್ಣದಲ್ಲಿ ದೇಶದೆಲ್ಲೆಡೆ ಹರಡಿರುವುದು ತಿಳಿದು ಬಂದಿದೆ. ಇವುಗಳ ಒಟ್ಟು ಮೌಲ್ಯ 1.2 ಲಕ್ಷ ಕೋಟಿ ಎಂದು ತಿಳಿಯಲಾಗಿದೆ. ಭಾರತದ ಮೂವರು ಅತಿ ದೊಡ್ಡ ಜಮೀನ್ದಾರರ ವ್ಯಕ್ತಿಗಳಲ್ಲ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಈಚೆಗಾಗುವ. ಭಾರತವು ಪ್ರಪಂಚದಲ್ಲೇ ಅತಿ ಹೆಚ್ಚು ಭೂಹೀನರ ದೇಶ ಎಂದು ಕೂಡ ತಿಳಿದು ಬಂದಿದೆ. ಭಾರತದಲ್ಲಿ 6 ಅಡಿ 3 ಅಡಿ ಜಾಗವನ್ನು ಹೊಂದಿದವರ ಸಂಖ್ಯೆಯು 20 ಕೋಟಿ. ಎಲ್ಲರ ಹೆಣ ಹೂಳಲಾದರೂ ಭೂಮಿ ಸಿಗಲಿ ಎನ್ನುತ್ತಾ ನಮಸ್ಕಾರ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.